ರಾಜ್ಯದಲ್ಲಿ ಹಲವು ಕಡೆ ಮೆಡಿಕಲ್ ಬಂದ್ಗೆ ಈಗ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬೆಂಗಳೂರು ನಗರ 100% ಅಥವಾ 10% ಶಾಪ್ಗಳು ಬಂದ್ ಆಗಿದೆ. ಇನ್ನ ಬೆಂಗಳೂರು ಗ್ರಾಮಾಂತರ 2% ಬಂದ್ ಆಗಿದೆ. ಇತ್ತ ಚಿತ್ರದುರ್ಗ, ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಓಪನ್ ಆಗಿವೆ. ದಾವಣಗೆರೆ ಮತ್ತೆ ಕೋಲಾರದಲ್ಲಿ 10% ಬಂದ್ ಆಗಿವೆ. ಶಿವಮೊಗ್ಗ, ತುಮಕೂರಿನಲ್ಲಿ 60% ಬಂದ್ ಆಗಿದ್ರೆ ಇತ್ತ ಮಂಡ್ಯ, ಕೊಡಗು ಮತ್ತೆ ಚಾಮರಾಜನಗರದಲ್ಲಿ ಬಂದೇ ಆಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 80% ಬಂದ್ ಆಗಿದೆ. ನೋಡಿ, ರಾಜ್ಯದ ಹಲವು ಕಡೆ ಈಗ ಮೆಡಿಕಲ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬೆಂಗಳೂರು ನಗರ 10% ಮೆಡಿಕಲ್ ಶಾಪ್ಗಳು ಬಂದಾದ್ರೆ ಇತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ 2% ಮೆಡಿಕಲ್ ಬಂದ್ಗಳಾಗಿರುತ್ತೆ. ಚಿತ್ರದುರ್ಗ ಆಗಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಓಪನ್ ಇದಾವೆ. ದಾವಣಗೆರೆ, ಕೋಲಾರದಲ್ಲಿ 10% ಬಂದಾಗಿದೆ. ಇನ್ನು ಶಿವಮೊಗ್ಗ, ತುಮಕೂರಿನಲ್ಲೂ 60% ಬಂದ್ ಮಾಡಲಾಗಿದೆ. ಮಂಡ್ಯ, ಕೊಡಗು, ಚಾಮರಾಜನಗರದಲ್ಲಿ ಬಂದೇ ಮಾಡಿಲ್ಲ ಮೆಡಿಕಲ್ಗಳನ್ನು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 80% ಬಂದ್ ಮಾಡಲಾಗಿದೆ. ನೋಡಿ, ಈಗ ಈ ರೀತಿ ಮುಷ್ಕರವನ್ನ ಹಾಕೋದಕ್ಕೆ ಇವರು ಮುಂದಾಗ್ತಾ ಇದ್ದಾರೆ ಅಂತೇಳಿ ಮೆಡಿಕಲ್ನ ಕ್ಲೋಸ್ ಮಾಡಿದ್ರೆ ಯಾರಿಗಾದ್ರೂ ಇವಾಗ ಟ್ಯಾಬ್ಲೆಟ್ಸ್ ಬೇಕು ಅಂತಂದ್ರೆ ಅವ್ರು ಯಾವ ರೀತಿ ಖರೀದಿ ಮಾಡ್ತಾರೆ? ಅವರಿಗೆ ನಾವು ಇವಾಗ ತೆಗಿಲೇಬೇಕಲ್ವಾ ಅಂತ ಒಂದಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ನಾವೀಗ ಅರ್ಧ ದಿನದವರೆಗೂ, ಮಧ್ಯಾಹ್ನದವರೆಗೂ ನಾವು ತೆಗೆದು ಆಮೇಲೆ ನಾವು ಹೋಗಿ DC ಕಚೇರಿಗಳ ಮುಂದೆ ನಾವು ಕೂತು ಪ್ರತಿಭಟನೆ ಮಾಡೋದು ಅಥವಾ ಇನ್ನೊಂದೇನೋ ಕೇಳೋದು ಮಾಡ್ತೀವಿ ಅಂತೇಳಿ ಇನ್ನೊಂದಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತೂಕ ಹಾಕಿ ನೋಡೋದಾದರೆ ಎಷ್ಟೋ ಮೆಡಿಕಲ್ಗಳು ರಾತ್ರಿ 11:30ವರೆಗೂ ಕೂಡ ತೆರೆದಿರ್ತಾರೆ. ಅಮ್ಮಮ್ಮ ಅಂದರೆ 12 ಗಂಟೆ ಸಿಟಿಗಳಲ್ಲಿ ತೆಗೆಯೋರು. ಇಂಥ ಸಮಯದಲ್ಲಿ 12 ಗಂಟೆ ಮೇಲೆ ಏನಾದರೂ ಎಮರ್ಜೆನ್ಸಿ ಇತ್ತು, ಈಗ ಟ್ಯಾಬ್ಲೆಟ್ಸ್ಗಳನ್ನು ತೊಗೋಬೇಕು ಅಥವಾ ಡಾಕ್ಟರ್ ಸಜೆಷನ್ ಮುಖಾಂತರನೇ ಇವಾಗ ಕೊಟ್ಟಿರೋದನ್ನು ಸ್ಲಿಪ್ಪಲ್ಲಿ ಏನೋ ನಾವು ತೊಗೋಬೇಕು ಅಂತಂದಾಗ ಮೆಡಿಕಲ್ ಬಂದಾದಾಗ ಅವ್ರು ಯಾವ ಮೊರೆ ಹೋಗಬೇಕು? ಬೇರೆ ಆಪ್ಷನ್ನೇ ಇಲ್ಲ, ಅವರು ಆನ್ಲೈನ್ ಮೊರೆನೇ ಹೋಗಬೇಕಾಗುತ್ತೆ. ಸೊ ಆನ್ಲೈನಲ್ಲಿ ಇವಾಗ ಏನು ಮೆಡಿಕಲ್ಗಳನ್ನು ಒಂದು ಮಾತ್ರೆಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಆ ನಿಟ್ಟಿನಲ್ಲಿ ಅವರು ಅದನ್ನು ಆರ್ಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಆರ್ಡ್ರ್ ಮಾಡ್ಕೊಂಡು ಅವ್ರು ಮನೆ ಮುಂದೆ ಬರುತ್ತೆ, ತಗೊಳ್ತಾರೆ, ಮಾತ್ರೆನ ಮೆಡಿಸಿನ್ನ ನುಂಗ್ತಾರೆ. ಸೊ ಇದು ಜನರ ವಾಸ್ತವ. ಅಂದರೆ ಜನರು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ ಅಂತಂದರೆ, ವಾಸ್ತವಕ್ಕೆ ನಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಯಾವುದು ನಾವು ದೂರ ಹೋಗಿ ನಡ್ಕೊಂಡು ಹೋಗಿ ತೊಗೊಬಾರ್ದು ಅಥವಾ 11 ಗಂಟೆ ಮೇಲೆ ಕ್ಲೋಸ್ ಆಗಿರುವಂತಹ ಒಂದು ಮೆಡಿಕಲ್ಗಳಲ್ಲಿ ಹೋಗಿ ನಾವು ಕೇಳೋದಕ್ಕಿಂತ, ಅಂದರೆ ಒಂದಷ್ಟು ಜನ ಮಿಶ್ರ ಪ್ರತಿಕ್ರಿಯೆ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಮೆಡಿಕಲ್ ಇರೋದು ಓಕೆ, ಆದರೆ ಆನ್ಲೈನ್ನಲ್ಲಿ ನಾವು ತರಿಸ್ಕೊಳ್ಳೋ ಅಂಥದ್ದು ಬೇಡ ಅಂತ ಹೇಳೋದಕ್ಕೆ ಇವ್ರು ಯಾರು? ಈಗೇನೋ ಒಂದು 12 ಗಂಟೆಗೆ ಬಾಕ್ಲಾಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಶಟರ್ ಎಳೆಯುವಂಥ ಸಮಯದಲ್ಲಿ ನನಗೆ ಒಂದು ಟ್ಯಾಬ್ಲೆಟ್ ಕೊಡಿ ಅಂದರೆ ಕೊಡ್ತಾರಾ? ಇಲ್ಲ, ನಾನು ಮೆಡಿಕಲ್ ಕ್ಲೋಸ್ ಮಾಡ್ತಾ ಇದ್ದೀನಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆದರೆ ಆನ್ಲೈನ್ನಲ್ಲಿ ನಾವು ಯಾವಾಗಲೂ ಕೂಡ ಆರ್ಡ್ರ್ ಮಾಡಿದ್ರು, ರಾತ್ರಿ 2 ಗಂಟೆಗೆ ಆರ್ಡ್ರ್ ಮಾಡಿದ್ರು ತಂದು ಕೊಡ್ತಾರೆ. ಹಂಗಂದ್ಮೇಲೆ ನಮ್ಗೆ ಅದು ಬಳಸ್ಕೊಳ್ತಾ ಇರೋ ರೀತಿ ನಮ್ಗೆ ಕರೆಕ್ಟಾಗಿದೆಯಲ್ವಾ? ಹಂಗಂದ್ಮೇಲೆ ನಾವು ಯಾಕೆ ತೆಗೆದುಕೊಳ್ಬಾರ್ದು? ಆಮೇಲೆ ಆಫರ್ಗಳನ್ನ ಕೊಡ್ತಾರೆ ಆನ್ಲೈನಲ್ಲಿ, ನಾವು ಯಾಕೆ ತೊಗೊಳ್ಬಾರ್ದು? ಅಕಸ್ಮಾತ್ ನೀವಿದ್ರೆ ಮೆಡಿಕಲ್ ಶಾಪ್ ಅವ್ರು, ನೀವು ಕೂಡ ಆಫರ್ ಕೊಡಿ ಅಂತೇಳಿ ಒಂದಷ್ಟು ಜನ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ.